ಹಾಯ್ ಮಗಳೇ ಮಾನು, ಏನು ಮಾಡ್ತಾ ಇದೀಯಾ? ಓಕೆ, ನಿಮಗೆ ಟಿಫನ್ಗೆ ಏನು ಬೇಕು ಮನೆ ಬೆಳಗ್ಗೆ? ರವೆ ಇಡ್ಲಿನಾ? ಓಕೆ. நேற்று நீ எங்கிருந்தாய் காற்றே நீ சொல்வாய் என்று சுவாசத்தில் இருந்து ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಮನಸ ಯೂಟ್ಯೂಬ್ ಚಾನೆಲ್. ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಮಗಳು ಬೆಳಗ್ಗೆ ಟಿಫನ್ಗೆ ರವೆ ಇಡ್ಲಿ ಕೇಳಿದ್ದಾಳೆ. ಸೊ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಬರೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಗೋಡಂಬಿ, ಉದ್ದಿನಬೇಳೆ, ಜೀರಾ, ಕಡಲೆಬೇಳೆ ಮತ್ತು ಸಾಸಿವೆ ಇದಷ್ಟೆಲ್ಲ ನಾನು ನೋಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಬೇಕಾಗುತ್ತೆ. ಮತ್ತು ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ನೆಕ್ಸ್ಟ್ ಜೀರಾ ಹಾಕ್ಕೊತೀನಿ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡ್ಬೋದು. ಹೋಟೆಲ್ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ. ಬಟ್ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅಷ್ಟೇ. ಪೇಷನ್ಸ್ ಇದ್ದರೆ ಎಲ್ಲನೂ ಸೂಪರಾಗಿ ಬರುತ್ತೆ ಡಿಶಸ್ಸು. ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ಕೊತೀನಿ. ಆದರೆ ನೀವು ಮಾಡುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಉದ್ದಿನಬೇಳೆ ಆದಮೇಲೆ ಇದು ಚಾಪ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ಕಪ್ ತಗೊಂಡಿದ್ದೀನಿ. ಇದೇ ಮೆಷರ್ಮೆಂಟಲ್ಲಿ ನಾನು 2 ಕಪ್ ರವೆ ಹಾಕ್ಕೊತೀನಿ. ರವೆ ಆಲ್ರೆಡಿ ನಾನು ಫ್ರೈ ಮಾಡಿಟ್ಟಿರೋದು, ಸೊ ಏನು ಪ್ರಾಬ್ಲಮ್ ಇಲ್ಲ. ನಾನು ರವೆ ಫ್ರೈ ಮಾಡಿಟ್ಟಿರೋದು ಅದೇ ಬೌಲಲ್ಲಿ 2 ಬೌಲ್ ಹಾಕ್ಕೊತೀನಿ. ಅದು ಬಂದು ಒಂದು ಹೊಟ್ಟೆ ತುಂಬ ಒಂದು 3 ಮೆಂಬರ್ಸ್ ತಿನ್ಬೋದು. ಇಲ್ಲ 2 ಬೇಕು ಅಂದರೆ 4 ಮೆಂಬರ್ಸ್ ತಿನ್ಬೋದು. ಆ್ಯಕ್ಚುಲಿ ಆರಾಮಾಗಿ 4 to 5 ಮೆಂಬರ್ಸ್ ತಿನ್ಬೋದು ಫ್ರೆಂಡ್ಸ್. ಆ ಕಪ್ಪಲ್ಲಿ 2 ಕಪ್ ಹಾಕ್ಕೊಂಡ್ರೆ. ಆ್ಯಂಡ್ ಚೆನ್ನಾಗಿ ಒಂದು 7-8 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಅದು ಒಂದು ಬೌಲಲ್ಲಿ ತಗೋಬೇಕು. ನೆಕ್ಸ್ಟ್ ಕರ್ಡ್ ಬಂದು ಡೈಲಿ ನಮ್ಮ ಮನೆಗೆ ಡೈರಿ ಹಾಲು ಬರುತ್ತೆ. ಸೊ ನಾನು ಅದರಲ್ಲಿ ಕರ್ಡ್ ಎಪ್ಪಾಕಿದ್ದೆ. ಇದೇ ಬೌಲಲ್ಲಿ ಇವಾಗ ರವೆ ತಗೊಂಡಿದ್ದೀವಲ್ಲ, ಸೊ ಅದೇ ಬೌಲಲ್ಲಿ 2 ಕಪ್ಸ್ ಕರ್ಡ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾವು 2 ಕಪ್ಸ್ ಹಾಕ್ಕೊಂಡಿದ್ದೀನಿ. 2 ಕಪ್ಪಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಸೊ ಆ ಮೆಜರ್ಮೆಂಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಸೊ ಅದು ಬಂದು ಕರೆಕ್ಟಾಗಿ 2 ಕಪ್ಸ್ ಮೆಜರ್ಮೆಂಟ್ ಬರುತ್ತೆ. ಆ್ಯಂಡ್ ನಾನು ಸ್ವಲ್ಪ ಅಡುಗೆ ಸೋಡಾ ಮತ್ತು ಸಾಲ್ಟ್ ಆ್ಯಡ್ ಮಾಡಬೇಕು. ಅದು ಇದರಲ್ಲಿ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ. ಸೊ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ವಾಟರ್ ಹೇಳಿದ್ನಲ್ಲ, ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟು ಮತ್ತು ಕೊತ್ತಂಬರಿ ಇದೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಾವು ಏನೇ ಟೆನ್ಷನ್ ಇದ್ದರೂ ಅಡುಗೆ ಮನೆಗೆ ಹೋದರೆ ಎಲ್ಲ ಟೆನ್ಷನ್ ಬಿಟ್ಬಿಟ್ಟು ನಾವು ಆ ಲವ್ವೆಲ್ಲ ಅಡುಗೆ ಮೇಲೆ ತೋರಿಸಿದ್ರೆ ನಿಜ ಸೂಪರಾಗಿ ಬರುತ್ತೆ ಟೇಸ್ಟು. ನಮಗೆ ಮೈಂಡ್ ಬಂದು ಫ್ರೀಯಾಗಿ ಇಟ್ಕೋಬೇಕು. ಯಾವಾಗ ಕಿಚನ್ ಒಳಗಡೆ ಹೋಗ್ತೀವೋ ಆವಾಗ ಮೈಂಡು ತುಂಬ ಫ್ರೀಯಾಗಿರಬೇಕು. ಆ್ಯಂಡ್ ಎಲ್ಲ ಆದಮೇಲೆ 15 ಮಿನಿಟ್ಸ್ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, 15 ಮಿನಿಟ್ಸ್ ಆಗಿದೆ. ನೆಕ್ಸ್ಟು ನಾನು ಇಡ್ಲಿ ಪ್ಲೇಟ್ಸ್ ತಗೊಂಡಿದ್ದೀನಿ. ಇಡ್ಲಿ ಪ್ಲೇಟ್ಸ್ ತಗೊಂಡು ನೋಡಿ ಫ್ರೆಂಡ್ಸ್, ನನ್ನ ಬಟ್ಟೆ ಏನು ಹಾಕಲ್ಲ, ಹಂಗೆ ನಾರ್ಮಲಾಗಿ ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ. ಸ್ವಲ್ಪ ಒಂದೊಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಆಮೇಲೆ ನೋಡಿ ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ನೋಡಿ ಈಗ ಮಾಡ್ಕೋಬೇಕು. ಪ್ಲೇಟ್ ಫುಲ್ ಆಯಿಲ್ ಬಂದು ತಡ್ಕೋಬೇಕು ಪ್ಲೇಟ್ಸ್ ಎಲ್ಲ.
ನೋಡಿ ಫ್ರೆಂಡ್ಸ್, ಇಷ್ಟು ಸಾಕು ಫ್ರೆಂಡ್ಸ್ ಮಿಕ್ಸ್ಚರ್. ಯಾಕಂದರೆ ಸೋಡಾ ಹಾಕಿದ್ದೀವಲ್ಲ ಲೈಟಾಗಿ ಉಬ್ಬುತ್ತೆ. ಸೊ ಅಷ್ಟಷ್ಟು ಸಾಕು, ಒಂದೊಂದು ಪ್ಲೇಟ್ಗೆ ಅಷ್ಟು ಹಾಕಿದ್ರೆ ಸಾಕು. ಸೊ ಫೈನಲಾಗಿ ಎಲ್ಲ ಪ್ಲೇಟ್ಗೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ವಾಟರ್ ಆಲ್ರೆಡಿ ಇಟ್ಟಿದ್ದೆ, ನೋಡಿ ಕುದೀತಾ ಇದೆ. ಇವಾಗ ಒಂದೊಂದು ಪ್ಲೇಟೇ ಇಟ್ಟಿಡೋಣ. ಸೊ ಎಲ್ಲ ಒಂದೊಂದು ಪ್ಲೇಟೇ ಇಟ್ಟಿದ್ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಆಮೇಲೆ ಏನಂದರೆ ಮೇನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇಡಬೇಡಿ. A few moments later. ಫೈನಲಾಗಿ ನೋಡಿ ಫ್ರೆಂಡ್ಸ್, ಇಡ್ಲಿ ರೆಡಿಯಾಗಿದೆ. ಸೂಪರ್ ಆ್ಯಂಡ್ ಟೇಸ್ಟಿ ಇಡ್ಲಿ. ನೀವು ಬೇಕಾದರೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆ ಸ್ಪೂನಲ್ಲಿ ಟಚ್ ಮಾಡಿ ನೋಡಬೇಕು ಇಡ್ಲಿನ. ಸೊ ಅದೇನು ಹಿಟ್ಟಿಟ್ಟಾಗಿ ಬರದೇ ಇದ್ದರೆ ದಟ್ ಈಸ್ ದ ಬೆಸ್ಟ್ ಇಡ್ಲಿ, ಎಲ್ಲ ಕುಕ್ ಆಗಿದೆ ಅಂತ ಅರ್ಥ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ರೆಸಿಪಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.